ಅಲ್ಲಿ ಹೋಗಿ ನಾನು ಸತ್ಯ ಹೇಳೋದು ಬಿಡೋದು ಆಮೇಲಿನ ಮಾತು. ಆದ್ರೆ ರಾಧಿಕನ್ ಮನೆಯವರಲ್ಲಿ ಹೋದ್ರೆ ಊರ್ನವರೆಲ್ಲ ರೊಚ್ಚಿಗೆ ಇವ್ರನ್ನ ಕೊಚ್ಚಾಕ್ಬಿಟ್ರೆ ಆಗೇನ್ ಮಾಡೋದು? ಆವತ್ತು ನಾಗರಾಜ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ಕೇಳಲಿಲ್ಲ. ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರಲ್ಲಿ ಅವನು ಹೊಡೆದು ಸಾಯಿಸ್ಬಿಟ್ರು. ಹೀಗಿರುವಾಗ ಕಾದು ಕೆಂಡವಾಗಿರುವವರು ಕೋಪ ರಾಧಿಕನ ಫ್ಯಾಮಿಲಿನ ಸುಮ್ಮನೆ ಬಿಡುತ್ತಾ? ಅದಕ್ಕೆ ಅವ್ರು ಹೋಗೋಕ್ಕಿಂತ ಮೊದಲು ನಾನೇ ಊರಿಗೆ ಹೋಗಿ ಅವ್ರ ಜೊತೆ ಮಾತಾಡಿ ಅವ್ರನ್ನೆಲ್ಲ ಸ್ವಲ್ಪ ಕೂಲ್ ಮಾಡ್ತೀನಿ. ನೋಡ್ರಿ, ಆ ಬೆಂಕಿ ಹಚ್ಚದವರೇ ನೀವು. ಈಗ ನೀವೇನಾದ್ರೂ ಕೂಲ್ ಮಾಡೋದಕ್ ಹೋದ್ರೆ ಆ ಬೆಂಕಿ ಕೆನ್ನಲಿಗೆಗೆ ಬಲಿ ಆಗೋಗ್ತೀರಾ. ಇವರೆಲ್ಲ ಹೊರಟಿದಾರಲ್ಲ ಊರಿಗೆ, ಅವ್ರನ್ನು ಹೋಗೋದಕ್ ಬಿಡ್ಬೇಡ್ರಿ. ದಯವಿಟ್ಟು ಸ್ವಲ್ಪ ನಾನು ಹೇಳ್ತಾ ಇರೋದ್ರ ಬಗ್ಗೆ ಯೋಚನೆ ಮಾಡ್ರಿ. ಅವ್ರನ್ನ ಊರಿಗೆ ಹೋಗದೆ ಇರೋ ಹಾಗೆ ತಡೆದು ಇಲ್ಲಿ ಯಾವ್ದಾದ್ರು ಒಂದು ದೇವಸ್ಥಾನ ಕರ್ಕೊಂಡು ಹೋಗಿ ಆ ಜಾನ್ಕಿ ಹರಕೆನ ತೀರಿಸ್ಕೊಂಡ್ ಬನ್ನಿ. ಅಲ್ಲ ರೀ, ರಾಧಿಕಾ ಈಗ ನಿಮ್ಮನ್ನ ತುಂಬಾನೇ ನಂಬಿದಾಳೆ, ಜೊತೆಗೆ ಅಷ್ಟೇ ಗೌರವನೂ ಕೊಡ್ತಾ ಇದ್ದಾಳೆ. ಇಂಥ ಟೈಮಲ್ಲಿ ನೀವು ಅವ್ರನ್ನ ಊರಿಗೆ ಕಳ್ಸಿ ನೀವು ಅವ್ರ ಜೊತೆಗೆ ಅಲ್ಲಿಗೆ ಹೋಗಿ ಅಲ್ಲೇನಾದ್ರೂ ಅನಾಹುತ ಆದ್ರೆ ಆಗೇನ್ರಿ ಮಾಡೋದು? ಇಷ್ಟು ದಿನ ನೀವು ರಾಧಿಕಂಗೆ ಕೆಟ್ಟದ್ ಮಾಡಿದೀರಾ ಅಂತ ನಿಮಗೇನಾದ್ರೂ ಅನ್ಸಿದ್ರೆ ಇನ್ಮೇಲಾದ್ರೂ ಅವಳಿಗೆ ಒಳ್ಳೇದ್ ಮಾಡ್ರಿ. ಈಗ ನನ್ ಪ್ರಕಾರ ಅವ್ರಿಗೆ ಒಳ್ಳೇದ್ ಮಾಡೋದು ಅಂದ್ರೆ ನೀವು ಅವ್ರನ್ನ ಊರಿಗೆ ಕಳಿಸ್ದೇ ಇರೋದು. ಕಮಲು ಅದು ಹಾಗಲ್ಲ ಕಣೆ. ಅದು ಹಾಗೂ ಇಲ್ಲ ಹೀಗೂ ಇಲ್ಲ. ನೀವು ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು ಅಷ್ಟೇ. ಇವತ್ತು ಅವ್ರನ್ನ ತಡಿಬಹುದು ಕಣೆ, ಆದ್ರೆ ಮುಂದೊಂದು ದಿನ ನಮಗ್ ಗೊತ್ತಿಲ್ಲದೆ ಏನಾದ್ರೂ ಅನಾಹುತ ಆದ್ರೆ ಏನ್ ಮಾಡೋದು? ನಾವು ತಾನೇ ಎಷ್ಟು ವರ್ಷ ಅಂತ ಅವ್ರನ್ನ ಕಾಯ್ಕೊಂಡು ಕೂತ್ಕೊಳಕಾಗುತ್ತೆ? ನೋಡ್ರಿ, ನಾವೀಗ ಮೊದ್ಲು ಇವತ್ತಿನ ಸೇಫ್ಟಿ ನೋಡೋಣ. ನಾಳಿದ್ರ ಬಗ್ಗೆ ನಾವು ಆಮೇಲೆ ಯೋಚನೆ ಮಾಡಿದ್ರೆ ಆಯ್ತು. ಅಲ್ಲ ಕಮಲು ರೀ, ನೀವೇನಾದ್ರೂ ಊರಿಗೆ ಹೋದ್ರೆ ನನ್ ತಾಳಿ ಮೇಲೆ ಆಣೆ. ಸುನೈನಾ, ಸುನೈನಾ. ಹಾ ಅತ್ತೆ, ಎಲ್ಲ ರೆಡಿನೇನಮ್ಮ? ಎಲ್ಲ ರೆಡಿ ಇದೆ ಅತ್ತೆ. ದೇವ್ರ ಮನೆಗೆ ಹೋಗಿ ದೇವ್ರ ಪೂಜೆ ಮುಗಿಸ್ಬಿಟ್ರೆ ಹೊರಡ್ತಿರೋದೆ. ಮಡ್ಲಕ್ಕಿ ಸೀರೆ ಎಲ್ಲ ಇಟ್ಕೊಂಡಿದ್ಯಾ ತಾನೆ? ಎಲ್ಲ ಎತ್ತಿಟ್ಕೊಂಡು ಬ್ಯಾಗಲ್ಲಿ ಸರಿ, ಇಟ್ಟಿದ್ದೀನಿ. ಇದನ್ನು ಇಟ್ಕೊಂಡ್ಬಿಡು. ಕಾಶಿ, ಕಾಶಿ, ಅಮ್ಮ ರಾಧಿಕಂಗ್ ಫೋನ್ ಮಾಡಿ ಅವಳು ಹೊರಟ್ಲ ಅಂತ ಕೇಳಪ್ಪ. ಹಾ ಮಾಡ್ತೀನಮ್ಮ. ಏ ಕಲ್ಕಿ, ಏನ್ ಮಾಡ್ತಿದ್ಯೋ? ಬಾರೋ. ಆಣ ಬಂದೆ. ಹಲೋ ರೀ, ನಿಮ್ ದಯೆಯಿಂದ ನಮ್ ಮಗಳು ಮದ್ವೆ ಆಯ್ತು. ಈಗ ನಾನ್ ಏನ್ ಸಂಕಲ್ಪ ಮಾಡ್ಕೊಂಡಿದ್ನೋ ಅದರಂತೆ ನಿಮ್ಮೂರಲ್ಲಿ ನೀವ್ ಆರಾಧಿಸ್ತಿದ್ದ ದೇವಸ್ಥಾನಕ್ಕೆ ಮಗಳು ಅಳಿಯನ್ನ ಕರ್ಕೊಂಡು ಆ ತಾಯಿಗೆ ಸೀರೆ ಉಡಿಸಿ ಮಡ್ಲಕ್ಕಿ ಕೊಟ್ಟು ಅವಳ ಸನ್ನಿಧಾನದಲ್ಲಿ 4 ಜನಕ್ಕೆ ಅನ್ನ ಹಾಕೋಕೆ ಅಂತ ಹೋಗ್ತಾ ಇದೀವಿ.